ಕೃತಿಗಳನ್ನು ಪ್ರಕಟ ಮಾಡಿರಲಿಲ್ಲ. 1990-91 ಸುಮಾರಿನಲ್ಲಿ ಮೊದಲ ಕೃತಿ ಅಕ್ಕಾಳಿಗೊಂದು ಪ್ರಶ್ನೆ ಮತ್ತು ಇತರ ಕವನಗಳು ಅಂತ ಹೇಳಿ ಒಂದು ಸಂಪಾದನೆ ಕೃತಿ ತಂದೆ. ಯಾವ ಸರ್ ಇದು? ಅಕ್ಕಾಳಿಗೊಂದು ಪ್ರಶ್ನೆ ಮತ್ತು ಇತರ ಕವನಗಳು ಅಂತ ಹೇಳಿ, ಅಂದ್ರೆ ಎಲ್ಲಾ ನಮ್ಮ ಶಾಪುರದಾಗ ಮತ್ತು ನಮ್ಮ ಸುತ್ತಮುತ್ತಲ ಸಗರ್ನಾಡಿನ ಕವಿಗಳನ್ನ ತಗೊಂಡು ನಂದು ತರ ಬದಲು ಎಲ್ಲರನ್ನು ತಗೊಂಡು ಒಂದು ಫಸ್ಟ್ ಕೃತಿನೇ ಸಂಪಾದನೆ ಕೃತಿ ಸಂಪಾದನೆ ಮಾಡಿದ್ದೇವೆ. ಆ ಕೃತಿಯನ್ನು ಬಿಡುಗಡೆಗೆ ಚಂಪಾರನ್ನು ಕಳಿಸಿದ್ದೆ. ಆ ಕಾಲದಲ್ಲಿ 91ರಲ್ಲಿ ಚಂಪಾರನ್ನು ಕರೆಸಿ ಅವ್ರ ಕಡೆಯಿಂದ ಬಿಡುಗಡೆ ಮಾಡಿಸಿದ್ದೆವು. ಅಲ್ಲಿಂದ ಆರಂಭ ಆಯ್ತು. ಅದು ಸಂಪಾದಿತ ಕೃತಿ, ಅದು ಮೊದಲಿಂದ ಸಂಪಾದನೆ ಕೃತಿ. ಅದರ ಮರುಗಳಿಗೆನೆ ಅಂತರಂಗದ ಹನಿಗಳು ಅಂತ ಹೇಳಿ ತಂದೆ, ಹೊಸ ಹಾಡು ಅಂತ ತಂದೆ. ಇವೆಲ್ಲ ಸಂಪಾದಿತ ಕೃತಿಗಳ? ಇಲ್ಲ ಸರ್, ಎಲ್ಲವೂ ನನ್ನ ಸ್ವಂತ. ನಿಮ್ಮ ಸ್ವಂತ? ಅದು ಒಂದೇ ಆರಂಭದಲ್ಲಿ ತಂದದ್ದು ಅಕ್ಕಾಳಿಗೊಂದು ಪ್ರಶ್ನೆ ಮತ್ತು ಅದರಲ್ಲಿ ಎಷ್ಟು ಕವಿತೆಗಳು? ಅದರಲ್ಲಿ ಸುಮಾರು ಒಂದು 70-80 ಕವಿತೆಗಳು ಸರ್. ಹೌದಾ? ಅಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ, ಹೇಗೆ ಅದನ್ನ? ಯಾಕೆ? ಅಕ್ಕ ನೀನಾಗ ಸೀರೆ ಬಿಚ್ಚಿಸಿದ ದಿಗಂಬರಿಯಾಗಿ ಬಂದರು ಲೋಕ ಕಣ್ಣು ಮುಚ್ಚಿತ್ತು, ಈಗ ಮೈಯ ಕಣವು ಕಾಣದಂತೆ ಬಂದರು ತೆರೆ ಸರಿಸಿ ಬಿಚ್ಚಿ ಚಪ್ಪರಿಸುವ ಹದ್ದುಗಳಿವೆ, ಹುಷಾರಕ್ಕ ಮತ್ತೆ ಬಂದಿಯೇ ಅಂತ ಒಂದು ಕವಿತೆ ಬರುತ್ತೆ. ಇಷ್ಟು ಬಹಳ ಸಂವೇದನೆಯಿಂದ ಬಹಳ ಸೃಜನಶೀಲವಾದಂಥ ಒಂದು ವೈಚಾರಿಕ ಶಕ್ತಿಯನ್ನು ತಾವು ಬೆಳೆಸ್ಕೊಂಡಿದ್ದೀರಾ ಅವಾಗಲೇ. ಇನ್ನು ಮುಂದೆ ನಿಮ್ಮ ಕೃತಿಗಳು ಯಾವಾಗ? ಮೊದಲು ತಾವು ಸ್ವತಂತ್ರವಾಗಿ ಆಮೇಲೆ ಅಂತರಂಗದ ಹನಿಗಳು ಅಂತ ತಂದೆ, ಕತೆ ಕೇಳು ಗೆಳೆಯ ಅಂತ ಕಥಾ ಸಂಕಲನ. ಸರ್, ಇಲ್ಲಿಯವರೆಗೂ ಸುಮಾರು ನಾನು 5 ಕಥಾ ಸಂಕಲನಗಳು ಬಂದವ, 16-17 ಕಾವ್ಯ ಸಂಕಲನಗಳು ಬಂದವ. ಕವನ, ಗಜಲು, ಹೈಕು, ಶಾಯರಿ ಹೀಗೆ ಸುಮಾರು 15 ಕಾವ್ಯ ಸಂಕಲನಗಳು, ಆಮೇಲೆ 6 ಲಲಿತ ಪ್ರಬಂಧ ಸಂಕಲನಗಳು, 12 ಪ್ರವಾಸ ಕಥನಗಳು. ಇಡೀ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪ್ರವಾಸ ಕಥನ ಬರೆದಂಥ ಲೇಖಕರಲ್ಲಿ ನಾನು ಕೂಡ ಒಬ್ಬನಾಗಿ ಗುರುತಿಸ್ತಾರೆ. ಕರ್ನಾಟಕ ಸಾಹಿತ್ಯದ ಎಲ್ಲ ದಿಗ್ಗಜರ ಆ ಮೂಲಕ ನನ್ನನ್ನು ಗುರುತಿಸ್ತಾರೆ. ಸರಿ, ತಮ್ಮ ಈ ಬದುಕಿನಲ್ಲಿ, ಬಿಡುವಿಲ್ಲದ ಬದುಕಿನಲ್ಲಿ ಬರವಣಿಗೆ ಕಾರ್ಯ ಯಾವಾಗ ಮಾಡ್ತೀರಾ? ಬೆಳಗ್ಗೆ ಮಾಡ್ತೀರಾ, ಸಂಜೆ ಹೊತ್ತು ಯಾವಾಗ ಮಾಡ್ತೀರಾ? ಸರ್, ಮೊದಲ ರಾತ್ರಿನೇ ಬರಿತಿದ್ದೆ. ಎಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ. ಈಗ ಮೊಬೈಲ್ ಬಂದ ಮೇಲೆ ಎಲ್ಲಿದ್ದಲ್ಲಿನೂ ಬರಿತೀನಿ. ಪ್ರವಾಸ ಹೋದ್ರು ಬರಿತೀನಿ, ಟ್ರೈನ್ನಾಗಿದ್ರು ಬರಿತೀನಿ, ಪ್ಲೇನ್ನಾಗಿದ್ರು ಬರಿತೇನೆ, ಮನೆಯಲ್ಲಿ ಇದ್ರೂ ಬರಿತಿರ್ತೇನೆ. ಬರವಣಿಗೆನೇ ಒಂದು